ಪಂಚಮಸಾಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಠಿ ಚಾರ್ಜ್ ಆಗಿರುವಂಥದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಸೋಣ. ನಮ್ಮ ಜೊತೆ ಸೌದಿ ಸರ್ ಇದ್ದಾರೆ. ಸರ್, ಇದು ಹೋರಾಟ ಶಾಂತಿಯುತ ನಡೀತಾ ಇತ್ತು, ಲಾಠಿ ಚಾರ್ಜ್ ಆಗಿದೆ, ಬಿಜೆಪಿ ಇದನ್ನು ಖಂಡನೆ ಮಾಡ್ತಾ ಇದೆ, ಏನಕ್ಕೆ ಇಷ್ಟಪಡ್ತೀವಿ? ನಿನ್ನೆ ಆಗಿರ್ತಕ್ಕಂಥ ಘಟನೆ ಇದೆಲ್ಲರಿಗೂ ಕೂಡ ನೋವು ತಂದಿರ್ತಕ್ಕಂಥ ಅಮಾಯಕರ ಮೇಲೆ ಆಗಿರ್ತಕ್ಕಂಥ ಒಂದು ಅಚಾತುರ್ಯದ ಘಟನೆ ಇದನ್ನು. ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ಮುಂದಿನ ದಿನಮಾನದಲ್ಲಿ ಇದು ಕೇವಲ ಗಲಾಟೆ ಮಾಡಿ ನಿಲ್ಲುವಂಥದ್ದು ಅಷ್ಟೇ ಆಗಬಾರ್ದು. ಅವರಿಗೆ ಪರ್ಯಾಯವಾಗಿರ್ತಕ್ಕಂಥ ಒಂದು ಸೂತ್ರವನ್ನು ತೆಗೆದು ಆ ಸಮಾಜಕ್ಕೆ ನ್ಯಾಯ ಕೊಡಿಸೋದರಲ್ಲಿ ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಬೋದು. ಸರ್, ಮೊದಲು ಬಿಜೆಪಿಯವರು ಹೋಗಿದ್ರು ಅನ್ನೋ ಕಾರಣಕ್ಕೆ ಲಾಠಿ ಚಾರ್ಜ್ ಆಯಿತಾ? ಎಲ್ಲೂ ಮೊದಲು ಕಾಂಗ್ರೆಸ್ನೆಲ್ಲ ಬೆಂಬಲ ಇತ್ತು, ಯಾಕೆ ದಿಢೀರಾಗಿ ಈ ರೀತಿ ವಿಪಕ್ಷಕ್ಕೆ ಹೋಯಿತು? ಅದು ತನಿಖೆ ಆಗಿ ತನಿಖೆಯಿಂದ ಏನಾದರೂ ವರದಿ ಬಂದ ಮೇಲೇ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಒಂದು ಸೈಡ್ ಏನೂ ಹೇಳೋಕ್ಕಾಗಲ್ಲ. ಮುಂದಿನ ನಡೆ ಹೇಗಿರುತ್ತೆ ನಿಮ್ಮದು? ನಾನು ಮೊದಲಿನ ಕೂಡ ಪಂಚಮಸಾಲಿ ಸಮಾಜಕ್ಕೆ ಒಂದು 2A ಮೀಸಲಾತಿಯಲ್ಲಿ ಅವ್ರಿಗೆ ರಿಸರ್ವೇಷನ್ ಸಿಗಬೇಕು ಅಂತಕ್ಕಂಥದ್ರಲ್ಲಿ ನಾನು ಬದ್ಧರಾಗಿದ್ದೀನಿ. ಹಿಂದೂ ಈಗೋದ್ರೂ ಮುಂದೆ ಸಾಕಷ್ಟು ಜನ ಮೇಲೆ ಗಾಯಗಳಾಗಿದ್ದಾವೆ, ಹಲ್ಲೆ ಆಗಿದೆ, ಕೇಸ್ಗಳನ್ನು ಕೂಡ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನಾನು ಖಾಸಗಿಯಾಗಿ ಸಾರ್ವಜನಿಕ ಹೇಳೋಕ್ಕಾಗಲ್ಲ. ಅದನ್ನೇ ನಾನು ಈಗಾಗಲೇ ನಮ್ಮ ಪಕ್ಷದಲ್ಲಿ ಮತ್ತು ಮುಖ್ಯಮಂತ್ರಿಗಳಿಗೆ ಅದನ್ನು ನಾವು ವಿನಂತಿಯನ್ನು ಮಾಡ್ತೀವಿ. ಕೇಸ್ಗಳನ್ನು ವಾಪಸ್ ತಗೋಬೇಕು ನಾವು ಕೇಳ್ಕೊತೀವಿ. ನಿನ್ನೆ ಆಗಿರ್ತಕ್ಕಂಥ ಘಟನೆ ಇದೆಲ್ಲರಿಗೂ ಕೂಡ ನೋವು ತಂದಿರ್ತಕ್ಕಂಥ ಅಮಾಯಕರ ಮೇಲೆ ಆಗಿರ್ತಕ್ಕಂಥ ಒಂದು ಅಚಾತುರ್ಯದ ಘಟನೆ ಇದನ್ನು. ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ಮುಂದಿನ ದಿನಮಾನದಲ್ಲಿ ಇದು ಕೇವಲ ಗಲಾಟೆ ಮಾಡಿ ನಿಲ್ಲುವಂಥದ್ದು ಅಷ್ಟೇ ಆಗಬಾರ್ದು. ಅವರಿಗೆ ಪರ್ಯಾಯವಾಗಿರ್ತಕ್ಕಂಥ ಒಂದು ಸೂತ್ರವನ್ನು ತೆಗೆದು ಆ ಸಮಾಜಕ್ಕೆ ನ್ಯಾಯ ಕೊಡಿಸೋದರಲ್ಲಿ ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಬೋದು. ನಾನು ಮೊದಲಿನ ಕೂಡ ಪಂಚಮಸಾಲಿ ಸಮಾಜಕ್ಕೆ ಒಂದು 2A ಮೀಸಲಾತಿಯಲ್ಲಿ ಅವ್ರಿಗೆ ರಿಸರ್ವೇಷನ್ ಸಿಗಬೇಕು ಅಂತಕ್ಕಂಥದ್ರಲ್ಲಿ ನಾನು ಬದ್ಧರಾಗಿದ್ದೀನಿ. ಹಿಂದೂ ಈಗೋದ್ರೂ ಮುಂದೆ ನಾನು ಖಾಸಗಿಯಾಗಿ ಸಾರ್ವಜನಿಕ ಹೇಳೋಕ್ಕಾಗಲ್ಲ. ಅದನ್ನೇ ನಾನು ಈಗಾಗಲೇ ನಮ್ಮ ಪಕ್ಷದಲ್ಲಿ ಮತ್ತು ಮುಖ್ಯಮಂತ್ರಿಗಳಿಗೆ ಅದನ್ನು ನಾವು ವಿನಂತಿಯನ್ನು ಮಾಡ್ತೀವಿ. ಕೇಸ್ಗಳನ್ನು ವಾಪಸ್ ತಗೋಬೇಕು ನಾವು ಕೇಳ್ಕೊತೀವಿ. ನಿನ್ನೆ ಆಗಿರ್ತಕ್ಕಂಥ ಘಟನೆ ಇದೆಲ್ಲರಿಗೂ ಕೂಡ ನೋವು ತಂದಿರ್ತಕ್ಕಂಥ ಅಮಾಯಕರ ಮೇಲೆ ಆಗಿರ್ತಕ್ಕಂಥ ಒಂದು ಅಚಾತುರ್ಯದ ಘಟನೆ ಇದನ್ನು. ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ಮುಂದಿನ ದಿನಮಾನದಲ್ಲಿ ಇದು ಕೇವಲ ಗಲಾಟೆ ಮಾಡಿ ನಿಲ್ಲುವಂಥದ್ದು ಅಷ್ಟೇ ಆಗಬಾರ್ದು. ಅವರಿಗೆ ಪರ್ಯಾಯವಾಗಿರ್ತಕ್ಕಂಥ ಒಂದು ಸೂತ್ರವನ್ನು ತೆಗೆದು ಆ ಸಮಾಜಕ್ಕೆ ನ್ಯಾಯ ಕೊಡಿಸೋದರಲ್ಲಿ ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಬೋದು. ನಾನು ಮೊದಲಿನ ಕೂಡ ಪಂಚಮಸಾಲಿ ಸಮಾಜಕ್ಕೆ ಒಂದು 2A ಮೀಸಲಾತಿಯಲ್ಲಿ ಅವ್ರಿಗೆ ರಿಸರ್ವೇಷನ್ ಸಿಗಬೇಕು ಅಂತಕ್ಕಂಥದ್ರಲ್ಲಿ ನಾನು ಬದ್ಧರಾಗಿದ್ದೀನಿ. ಹಿಂದೂ ಈಗೋದ್ರೂ ಮುಂದೆ ನಾನು ಖಾಸಗಿಯಾಗಿ ಸಾರ್ವಜನಿಕ ಹೇಳೋಕ್ಕಾಗಲ್ಲ. ಅದನ್ನೇ ನಾನು ಈಗಾಗಲೇ ನಮ್ಮ ಪಕ್ಷದಲ್ಲಿ ಮತ್ತು ಮುಖ್ಯಮಂತ್ರಿಗಳಿಗೆ ಅದನ್ನು ನಾವು ವಿನಂತಿಯನ್ನು ಮಾಡ್ತೀವಿ. ಕೇಸ್ಗಳನ್ನು ವಾಪಸ್ ತಗೋಬೇಕು ನಾವು ಕೇಳ್ಕೊತೀವಿ. ಇದಿಷ್ಟು ಲಕ್ಷ್ಮಣ ಸವದಿ ಅವರ ಮಾತು. ಕ್ಯಾಮರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಳಗಾವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.